ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪೂರ್ಣ. ಬಳ್ಳಾರಿ ರಾಜಕೀಯ ಎಂದಿಗೂ ಕುತೂಹಲ ಮತ್ತು ಸಂಚಲನ ಮೂಡಿಸುವಂತಹ ಗಣಿ. ಒಂದು ಕಾಲದಲ್ಲಿ ಜೋಡಿ ಎತ್ತುಗಳಂತೆ ಕರೆಯಲ್ಪಡ್ತಾ ಇದ್ದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿ ಶ್ರೀರಾಮುಲು ಅವರು ನಡುವಿನ ಇಂದಿನ ರಾಜಕೀಯ ಮೇಲಾಟಗಳು ಈಗ ಬೆಂಕಿ ಪಾಲಿಟಿಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಅಂದ್ರೆ ಬಳ್ಳಾರಿಯ ಹೊರವಲಯದಲ್ಲಿರುವಂತಹ ಇವರ ಒಂದು ಜಂಟಿ ಮಾಲೀಕತ್ವದ ಜಿ ಸ್ಟಾರ್ ಲೇಔಟ್ ನ ಮಾದರಿ ಏನ್ ಮನೆ ಇದೆ ಅವ್ರು ಕಟ್ಟಿರ್ತಾರೆ ಅಲ್ಲಿ, ಆ ಮನೆಗೆ ಬೆಂಕಿ ಬಿದ್ದಿರುವಂತಹ ಘಟನೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇರುವಂತದ್ದು, ಹೊಸ ತಲ್ಲಣವನ್ನ ಮತ್ತೆ ಹೊಸ ಅಲೆಯನ್ನ ಸೃಷ್ಟಿ ಮಾಡಿರುವಂತ ವಿಚಾರ. ಈಗ ಇವರಿಬ್ಬರ ವಿಚಾರವಾಗಿ ಅಸ್ತಿತ್ವಕ್ಕಾಗಿ ನಡೀತಾ ಇರುವಂತಹ ಇದು ಶೀತಲ ಸಮರ ಒಂದ್ ಕಡೆ ಆದ್ರೆ, ಈಗ ಬೆಂಕಿ ವಿಚಾರ ಮತ್ತೊಂದು ಕಡೆ. ಜನಾರ್ದನ್ ರೆಡ್ಡಿ ಅವರು ಸುದೀರ್ಘ ಕಾಲ ಬಳ್ಳಾರಿಯಿಂದ ದೂರವಿದ್ದಾಗ ಶ್ರೀರಾಮುಲು ಅವರೇ ಜಿಲ್ಲೆಯ ಏಕೈಕ ಬಿಜೆಪಿ ಶಕ್ತಿ ಎಂಬಂತೆ ಬಿಂಬಿತವಾಗಿದ್ರು. ಆದ್ರೆ ರೆಡ್ಡಿ ಅವರು ಮರುಪ್ರವೇಶ ಮಾಡ್ತಾರೆ. ಮತ್ತೆ ಇತ್ತೀಚಿನ ಚುನಾವಣೆಯ ಬೆಳವಣಿಗೆಗಳೇನಿದೆ ಇಬ್ಬರ ನಡುವೆ ಕೂಡ ಸಾಕಷ್ಟು ಕಂದಕಗಳನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ. ಈಗ ಅವೆಲ್ಲ ವಿಚಾರಗಳು ಕೂಡ ಗುಟ್ಟಾಗಿ ಏನ್ ಉಳಿದಿಲ್ಲ, ಅಷ್ಟು ಬೀದಿ ರಂಪಾಟ ಆಗಿರುವಂತದ್ದು. ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಅಥವಾ ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸಿಕೊಳ್ಳೋದಕ್ಕೆ ಇಬ್ಬರು ನಾಯಕರು ಪರಸ್ಪರ ಸಾಕಷ್ಟು ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಬಿಜೆಪಿ ವರ್ಸಸ್ ಬಿಜೆಪಿ ಜಗಳದ ನಡುವೆ ಈಗ ಬೆಂಕಿ ಪ್ರಕರಣಗಳು ಕೂಡ ಕಾಂಗ್ರೆಸ್ ಮೇಲೆ ಆರೋಪ ಹೊರಿಸ್ತಾ ಇರುವಂತ ತಂತ್ರವ ಅಥವಾ ಬೇಕಂತಲೇ ಜಗಳ ಆಡ್ತಾ ಇದ್ದಾರ, ಬೇಕಂತಲೇ ಏನು ನಮ್ಮ ಒಂದು ಹಿಡಿತವನ್ನ ಸಾಧಿಸ್ಕೊಳ್ಬೇಕು, ಬಳ್ಳಾರಿಯಲ್ಲಿ ನಾವೇ ಇರಬೇಕು ಅನ್ನುವಂತ ರೀತಿಯಲ್ಲಿ ಏನಾದ್ರೂ ಜಗಳ ಆಡ್ತಾ ಇದ್ದಾರ, ಆಂತರಿಕ ಕಲಹದ ಫಲವೋ ಅಥವಾ ಹೊಸ ತಂತ್ರವನ್ನ ರೂಪಿಸ್ತಾ ಇರುವಂತ ತಂತ್ರವೋ ಗೊತ್ತಿಲ್ಲ. ಬೆಂಕಿ ಹಚ್ಚಿದ್ ಯಾರು, ನಾಟಕ ಏನಾದ್ರೂ ಬಯಲಾಗುತ್ತಾ ಅಥವಾ ಇವರೇ ನಾಟಕ ಆಡ್ತಾ ಇದಾರೆ ಅಥವಾ ಇವರೇ ಬೆಂಕಿ ಹಚ್ಕೊಂಡು ದೊಡ್ಡದ್ ಮಾಡ್ತಾ ಇದಾರೆ ಅನ್ನುವಂತ ವಿಚಾರ. ನೋಡಿ, ಸುಮಾರು 73 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ನಿರ್ಮಿಸಿರ್ತಾರೆ. ಅದು ಈ ಮಾದರಿಯಂತಹ ಮನೆಗೆ ಭದ್ರತೆ ಇರೋದಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ನೋಡಿ, ಅಷ್ಟು ದೊಡ್ಡ ಲೇಔಟ್ ಅನ್ನ ಕಟ್ಟಿರ್ತಾರೆ, ಕೋಟಿ ಕೋಟಿ ಹಣವನ್ನ ಹೂಡಿಕೆ ಮಾಡಿರ್ತೀರ, 73 ಕೋಟಿ ರೂಪಾಯಿಗಳಷ್ಟು ನೀವು ವೆಚ್ಚ ಮಾಡಿ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡಿರ್ತೀರ. ಜೊತೆಗೆ ಬೇರೆಯವ್ರನ್ನ ಆ ಮನೆಯನ್ನ ತೋರಿಸೋದಕ್ಕೂ ನೀವು ಮುಂದಾಗಿರ್ತೀರಾ. ಮನೆಯನ್ನ ಸೇಲ್ ಮಾಡುವಾಗ ಅಲ್ಲಿ ಬರ್ತಾ ಇರೋಂತವ್ರಿಗೆ ಮನೆಯನ್ನ ಸೇಲ್ ಮಾಡುವಾಗ ಅಲ್ಲಿ ಭದ್ರತೆ ಇರ್ಲಿಲ್ವಾ ಅನ್ನೋದು ಒಂದು. ಮತ್ತೆ ಅಷ್ಟು ಖರ್ಚು ಮಾಡಿ ನೀವು ಮನೆ ಕಟ್ತಾ ಇರ್ತೀರಾ, ಸಿಸಿಟಿವಿ ಇರ್ಲಿಲ್ವಾ? ಬೇಡ, ಸಿಸಿಟಿವಿ ಬೇಡ, ಒಂದು ಸೆಕ್ಯೂರಿಟಿನ ಇಟ್ಕೊಳಕ್ ಆಗಿಲ್ವಾ ಅನ್ನುವಂತ ಒಂದು ವಿಚಾರ. ಸೆಕ್ಯೂರಿಟಿ ಗಾರ್ಡ್ ಗಳ ಹೇಳಿಕೆ ಪ್ರಕಾರ ಅಲ್ಲಿದ್ರು, ಈ ಸಮಯದಲ್ಲಿ ಬೆಂಕಿ ಆದಾಗ ಒಂದಿಷ್ಟು ಸೆಕ್ಯೂರಿಟಿ ಗಾರ್ಡ್ ಗಳಿದ್ರು. ಅವ್ರ ಹೇಳಿಕೆ ಪ್ರಕಾರ ಏನಂತಂದ್ರೆ, ಹಲವು ತಿಂಗಳಿಂದ ಅವ್ರಿಗೆ ಸಂಬಳ ಕೊಡ್ತಾ ಇರ್ಲಿಲ್ಲ, ಅಂದ್ರೆ ಹಿಂದೆ ಇದ್ದವ್ರಿಗೆ ಸಂಬಳ ಕೊಡ್ತಾ ಇರಲಿಲ್ಲ, ಆದ್ರಿಂದ ಎಲ್ರು ಕೆಲ್ಸ ಬಿಟ್ಟು ಹೋಗಿದ್ರು. ಇಷ್ಟು ಕೋಟಿ ಬೆಲೆ ಆಸ್ತಿಗೆ ಕನಿಷ್ಠ ಒಂದು ಸಿಸಿಟಿವಿ ಕ್ಯಾಮ್ರಾಗಳನ್ನಾದ್ರೂ ಅಳವಡಿಸೋದ್ ಬೇಕಾಗಿತ್ತಲ್ವಾ ಅನ್ನುವಂತ ಒಂದು ಪ್ರಶ್ನೆಗಳು ಮೂಡುತ್ತೆ. ಆಯ್ತು, ಸಂಬಳ ಕೊಡ್ತಿರ್ಲಿಲ್ಲ ಅಂತಂದ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಸರಿಯಾದ ರೀತಿಯಲ್ಲಿ ಸಂಬಳವನ್ನ ಕೊಡಬೇಕಾಗಿತ್ತು, ಅಲ್ಲಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಬೇಕಾಗಿತ್ತು. ಈಗ ನನ್ನ ಮನೆಗೆ ಬೆಂಕಿ ಹಚ್ಚಿದ್ದಾರೆ, ಬೇಕಂತಲೇ ಇದನ್ನ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಹೇಳಿ ಬಾಯ್ ಬಿಡ್ಕೊಂಡ್ರೆ ಏನಾಗುತ್ತೆ? ಒಂದ್ ವೇಳೆ ಕಾಂಗ್ರೆಸ್ನವರೇ ಈ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಸಾಕ್ಷ್ಯವನ್ನ ನೀಡೋದಕ್ಕಾದ್ರೂ ಸಿಸಿಟಿವಿ ಕ್ಯಾಮೆರಾಗಳು ಬೇಕಿತ್ತಲ್ವೇ? ಅಥವಾ ತಾವೇ ಬೆಂಕಿ ಹಚ್ಕೊಂಡು ಅನುಕಂಪವನ್ನ ಏನಾದ್ರೂ ಗಿಟ್ಟಿಸಿಕೊಳ್ಳೋದಕ್ಕೆ, ಎದುರಾಳಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಹುನ್ನಾರ ಮಾಡೋದಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆನ ಮೂಡುತ್ತೆ. ಇನ್ನು ತನಿಖಾ ವರದಿಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ತನಿಖಾ ವರದಿಗಳು ಒಂದಿಷ್ಟು ಸರ್ಕಾರದ ಜವಾಬ್ದಾರಿ ಮತ್ತು ಖಾಸಗಿ ಆಸ್ತಿ ಏನಿದೆ, ಯಾವುದೇ ಖಾಸಗಿ ಅಥವಾ ಜಮೀನು ಅಥವಾ ಮನೆಗಳ ರಕ್ಷಣೆ ಪಡೆಯುವುದರ ಒಂದು ಆ ಮಾಲೀಕರ ಜವಾಬ್ದಾರಿ ಆಗಿರತ್ತೆ. ಮೊದ್ಲಿಗೆ ಅಲ್ಲಿ ಏನಾಯ್ತು, ಯಾಕಾಯ್ತು ಗೊತ್ತಿಲ್ಲ. ಆದ್ರೆ ಮೊನ್ನೆ ಅಷ್ಟೇ ಬ್ಯಾನರ್ ವಿಚಾರವಾಗಿ ಸಾಕಷ್ಟು ಗಲಾಟೆಗಳಾಗಿತ್ತು. ನಾವು ನೋಡ್ತಾ ಇದ್ವಿ, ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದಿಷ್ಟು ಜನಾರ್ದನ್ ರೆಡ್ಡಿ ಅವರು ಆಪಾದನೆ ಮಾಡಿದ್ರು, ಅವರೇ ಮಾಡಿದ್ರು, ಹಂಗೆ ಹಿಂಗೆ ಬ್ಯಾನರ್ ವಿಚಾರವಾಗಿ ಒಬ್ಬರ ಪ್ರಾಣನೂ ಹೋಯ್ತು. ಅದು ಎಷ್ಟು ದೊಡ್ಡ ಪ್ರಕರಣ ಆಯ್ತು, ಎಷ್ಟೆಲ್ಲಾ ಚರ್ಚೆಗಳು ಒಳಗಾಯ್ತು, ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ, ಶ್ರೀರಾಮುಲು ಅಥವಾ ಇತರ ಪಾಲುದಾರರ ನಡುವೆ ಏನಾದ್ರೂ ಇದ್ದಿರಬಹುದಾ ಅಥವಾ ಕಾನೂನಿನ ಸಂಘರ್ಷಗಳು ಈ ಬೆಂಕಿ ಅವಘಡಕ್ಕೆ ಕಾರಣವಾಗಿದೆಯಾ ಅನ್ನುವಂತಹ ಒಂದು ಆಯಾಮ ಒಂದ್ ಕಡೆ. ಮತ್ತೊಂದ್ ಕಡೆ ಬಳ್ಳಾರಿಯಲ್ಲಿ ಕಳೆದ
2.5 ವರ್ಷಗಳಿಂದ ಏನು ನೆಲೆಸಿದ್ದಂತ ಶಾಂತಿ ಏನಿದೆ, ವಾತಾವರಣ ಏನಿದೆ, ಶಾಂತಿಯುತ ವಾತಾವರಣ ಇದೆ. ನಾಯಕರ ಈ ವೈಯಕ್ತಿಕ ಪ್ರತಿಷ್ಠೆಯ ಜಗಳದಿಂದಾಗಿ ಮತ್ತೆ ಇತ್ತೀಚೆಗೆ ಎಷ್ಟೆಲ್ಲ ಗಲಾಟೆ ಆಯ್ತು ನಾವು ನೋಡಿದ್ವಿ. ಅದೆಲ್ಲವೂ ಕೂಡ ಒಂದು ಕಡೆ ಹದಗೆಡ್ತಾ ಇರುವಂತದ್ದು. ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗಿಂತ ಹೆಚ್ಚಾಗಿ ಇಲ್ಲಿ ನಾಯಕರ ಇಮೇಜ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಸಾಕಷ್ಟು ನಷ್ಟ ಆಗಿದೆ. ಮನೆಯಲ್ಲಿದ್ದಂತ ವಸ್ತುಗಳನ್ನ ಯಾರೋ ಬೆಂಕಿ ಹಚ್ಚಿ ಹಾಳು ಮಾಡಿದ್ದಾರೆ, ಕಿಟಕಿಗಳನ್ನ ಹಾಳು ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ ಅನ್ನುವಂತ ವಿಚಾರ ಒಂದ್ ಕಡೆ ಆದ್ರೆ, ಈಗ ನಾಯಕರ ಇಮೇಜ್ಗಾಗಿ ಈ ರೀತಿಯಾಗಿ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದಾರ ಅನ್ನುವಂತ ಒಂದು ವಿಚಾರ. ಬಳ್ಳಾರಿಯಲ್ಲಿ ಬಿಜೆಪಿ ಬೆಂಕಿ ಪಾಲಿಟಿಕ್ಸ್ಗೆ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆಯಾ? ರೆಡ್ಡಿ ರಾಮುಲು ನಡುವಿನಂತಹ ಶೀತಲ ಸಮರದಿಂದ ಹೀಗಾಗಿ ಈ ಬೆಂಕಿ ಬಿತ್ತ ಅನ್ನುವಂತ ಒಂದು ವಿಚಾರ. 73 ಕೋಟಿ ರೂಪಾಯಿ ಮನೆಯನ್ನ ಖರ್ಚು ಮಾಡಿ ನೀವು ಮನೆಯನ್ನ ಕಟ್ಟಿರ್ತೀರಾ, ಅದಕ್ಕೆ ಸಿಸಿಟಿವಿ ಇರ್ಲಿಲ್ಲ ಯಾಕೆ? ಇದ್ರ ಹಿಂದಿನ ಮರ್ಮ ಏನು? ಏನಾದ್ರೂ ಸಿಸಿಟಿವಿ ಬೇಕಂತಲೇ ನೀವು ಇರಿಸಿಲ್ವಾ? ನೀವೇ ಏನಾದ್ರೂ ಬೆಂಕಿ ಹಚ್ಚಿ ನಾಟಕ ಆಡ್ತಾ ಇದ್ದೀರಾ ಅನ್ನುವಂತ ಒಂದು ಲೆಕ್ಕಾಚಾರ. ಬಿಜೆಪಿಯ ಸೆಲ್ಫ್ ಗೋಲ್ಡ್ ನಾಟಕ ಏನಿದೆ ಅದನ್ನ ಬಯಲು ಮಾಡೋದಕ್ಕೆ, ಏನಾದ್ರೂ ತನಿಖೆ ಮಾಡೋದಕ್ಕೆ ಮುಂದಾಗ್ಬೇಕಾಗತ್ತೆ. ಅದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಇನ್ನು ಬಳ್ಳಾರಿಯ ರಿಪಬ್ಲಿಕ್ ಮಾದರಿಯಲ್ಲಿ ಮತ್ತೊಮ್ಮೆ ಮರಳ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ. 2.5 ವರ್ಷದ ಶಾಂತಿಗೆ ಭಂಗ ತಂದಂತಹ ನಾಯಕರ ಪ್ರತಿಷ್ಠೆ, ಸಂಬಳವಿಲ್ಲದೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಳ್ತೀರಾ ಅಂತಂದ್ರೆ, ಸಂಬಳ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರಿ ಅಷ್ಟು ದೊಡ್ಡ ಮನೆ ಕಟ್ತೀರಾ? ಅಷ್ಟು ದೊಡ್ಡ ಪ್ರಾಪರ್ಟಿಯಲ್ಲಿ ನೀವು ದೊಡ್ಡ ರೆಡ್ಡಿಗಳು, ನಾವು ದುಡ್ಡಿಗೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ತೀರಾ? ಖಾಸಗಿ ಆಸ್ತಿಗೆ ಒಂದು ಭದ್ರತೆ ಬೇಡವಾ? ಇನ್ನು ಸರ್ಕಾರಕ್ಕೆ ನೀವು ಯಾವ ರೀತಿಯಾಗಿ ಕೇಳ್ತೀರಾ ನನಗೆ ಒಂದು ಭದ್ರತೆ ಕೊಡಿ ಅಂತ ಹೇಳಿ? ಎಷ್ಟರ ಮಟ್ಟಿಗೆ ಸರಿ ಇದು? ಕಾಂಗ್ರೆಸ್ ಮೇಲೆ ಗೂಬೆ ಕುರಿಸುವಂತ ಬಿಜೆಪಿ ತಂತ್ರ ಏನಾದ್ರೂ ಫೇಲ್ ಆಗುತ್ತಾ ಅನ್ನುವಂತ ಒಂದು ವಿಚಾರ. ಬ್ಯಾನರ್ ಪಾಲಿಟಿಕ್ಸ್ ನಂತರ ಈಗ ಬೆಂಕಿ ಸಂಚು ಎದುರಾಗಿರುವಂತದ್ದು. ಬ್ಯಾನರ್ ಒಂದಿಷ್ಟು ಚರ್ಚೆ ಆಯ್ತು, ಏನೋ ಬಿಡಿ ಅಂತ ಹೇಳ್ಬಿಟ್ಟು ಸಂಧಾನ ಆಗೋ ರೀತಿಯಲ್ಲಿ ಬಂತು. ಈಗ ಅದಿನ್ನೂ ಕಳೆದೇ ಇಲ್ಲ, ಮಾಸೇ ಹೋಗಿಲ್ಲ, ಈಗ ಬೆಂಕಿ ಸಂಚು. ಇದ್ರ ಹಿಂದೆ ನಿಜವಾಗ್ಲೂ ಯಾರಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಇನ್ನು ಒಂದಿಷ್ಟು SP ಸುಮನಾ ಅವರು, ಬಳ್ಳಾರಿಯ SP ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳ್ಕೊಂಡ್ ಬರೋಣ. ಇನ್ನು 6 ಜನ ಅಪ್ರಾಪ್ತ ಬಾಲಕರು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ, ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರುವಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋವಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇನೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ, ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರುವಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋವಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇನೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ಬಳ್ಳಾರಿ SP ಅವರು ಹೇಳ್ತಾರೆ, ಅಪ್ರಾಪ್ತರು ಏನೋ ಅಲ್ಲಿ ರೀಲ್ಸ್ ಮಾಡಕ್ ಬಂದಿದ್ರು, ಹಂಗಾಗಿ ಅಚಾತುರ್ಯವಾಗಿ ಅಲ್ಲಿ ಬೆಂಕಿ ಹತ್ತಿದೆ. ಯಾಕಂದ್ರೆ ಸಿಗರೇಟ್ ಸೇದಿರುವಂತ ಒಂದಿಷ್ಟು ವಸ್ತುಗಳು ಅಲ್ಲಿ ಪತ್ತೆ ಆಗಿರುವಂತದ್ದು, ಹಾಗಾಗಿ ಅದರಿಂದಾನು ಕೂಡ ಬೆಂಕಿ ಹತ್ತಿರುವಂತ ಶಂಕೆ ಇರಬಹುದು, ಬೆಂಕಿ ಆಹುತಿ ಆಗಿರ್ಬೋದು ಅಂತ ಹೇಳಿ. ಇನ್ನೂ ಒಂದ್ 5-6 ಜನ ಇದ್ದಾರೆ, ಅವರನ್ನ ನಾವು ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿ SP ಅವರು ಹೇಳಿರುವಂತದ್ದು. ಆದ್ರೆ ಇದನ್ನ ಮರುಪ್ರಶ್ನೆ ಮಾಡಿ ಜನಾರ್ದನ್ ರೆಡ್ಡಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ,
ಅಲ್ರಿ ಯಾರೋ ಸಾಮಾನ್ಯರ ಹುಡುಗರು ಬಂದು ಯಾಕೆ ಕಿಟಕಿ ಗ್ಲಾಸ್ ಗಳನ್ನ ಹೊಡಿತಾರೆ, ಮನೆ ಒಳಗಡೆ ಯಾಕೆ ಬೆಂಕಿ ಹಚ್ತಾರೆ, ಆಚೆ ರೀಲ್ಸ್ ಮಾಡಕ್ ಹೋಗಿದ್ರೆ, ಸನ್ಸೆಟ್ ನ ನೋಡಕ್ ಹೋಗಿದ್ರೆ ಆಚೆ ಹೋಗಿ ರೀಲ್ಸ್ ಮಾಡಿ ಹೋಗ್ಬೇಕಿತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಇದನ್ನ ಕಾಂಗ್ರೆಸ್ನವರೇ ಬೇಕು ಅಂತ ಮಾಡ್ಸಿದ್ದಾರೆ, ಬ್ಯಾನರ್ ವಿಚಾರಕ್ಕಾಗಿಯೇ ಮಾಡ್ಸಿದ್ದಾರೆ, ಬ್ಯಾನರ್ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ ಬೆಂಕಿ ಸಂಚನ್ನ ಮಾಡಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಆಪಾದನೆ ಮಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಒಂದು ಬೈಟ್ ಇದೆ, ನೋಡ್ಕೊಂಬರೋಣ. ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದ್ರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದ್ರೂ ರೀಲ್ಸ್ ಮಾಡ್ಕೊಂತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನ ನಾವು ಪೊಲೀಸರು ಇನ್ವೆಸ್ಟಿಗೇಷನ್ ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದ್ರು ಕೂಡ ಇಂಥ ಒಂದು ಘಟನೆಯನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದ್ರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದ್ರೂ ರೀಲ್ಸ್ ಮಾಡ್ಕೊಂತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನ ನಾವು ಪೊಲೀಸರು ಇನ್ವೆಸ್ಟಿಗೇಷನ್ ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದ್ರು ಕೂಡ ಇಂಥ ಒಂದು ಘಟನೆಯನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಬಿಜೆಪಿ ವಕ್ತಾರರಾದಂತ ಹೇಮಲತಾ ಅವರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ಬಿಬಿ ನ್ಯೂಸ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಮ್ಯಾಮ್, ಇವಾಗ ನಾವು ನೋಡ್ತಾ ಇದ್ವಿ, ಏನು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬೆಂಕಿ ಹಚ್ಚಿರುವಂತ ವಿಚಾರ ಏನಿದೆ, ಇದ್ರ ಹಿಂದೆ ಬ್ಯಾನರ್ ಪಾಲಿಟಿಕ್ಸ್ ಇದೆಯಾ ಅಂತ ಒಂದ್ ಕಡೆ, ಮತ್ತೊಂದ್ ಕಡೆ ಏನಾದ್ರೂ ಬಿಜೆಪಿ ತಂತ್ರ ಅಂದ್ರೆ ಲೈಕ್ ಅವರವರ ಮಧ್ಯೆನೆ ಒಂದು ಅಲ್ಲಿ ಅಸ್ತಿತ್ವಗಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ ಜೋಡಿ ಎತ್ತುಗಳು ಅನ್ನುವಂತ ಒಂದು ಮಾತು. ಮೇಡಮ್ ನೋಡಮ್ಮ, ಮೊನ್ನೆ ನಡೆದಿರ್ತಕ್ಕಂತ ಘಟನೆ ಯಾವ ಪರಿ ಆಗಿದೆ ಅಂತ ಗೊತ್ತಾಗಿದೆ ತಮ್ಗೆಲ್ಲ. ಹೌದು, ಜಾಹೀರಾಗಿದೆ. ಮನೆ ತನಕ ಬಂದು ಕಲ್ಲು ಹೊಡೆದು ಗುಂಡಾರಿಸಿ ತಮ್ಮ ಕಾರ್ಯಕರ್ತನ್ನೇ ಉದ್ದೇಶಪೂರ್ವಕವಾಗಿ ಹೊಡೆದು ಮನೆತನ ಹೋಗಿ ಓಲೈಕೆ ಮಾಡ್ತಕ್ಕಂಥವ್ರು ಅವ್ರು. ಅವ್ರ ಹೇಳಿಕೆಗಳು ಸಮರ್ಥಿಸ್ಕೊಳ್ತಿವೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಈಗಾಗ್ಲೇ ಪತ್ರಿಕೆ ಮೂಲಕ ನಿಮ್ಮ ಹೇಳಿಕೆಗಳು ಹೊರ ಬಂದಿದ್ದಾವೆ. ಹೌದಾ? ಇದು ನೋಡು, ಇವಾಗ ಆರದ ಗಾಯ ಮೊನ್ನೆ ತಾನೇ ಆಗಿರ್ತಕ್ಕಂಥದ್ದು. ಒಬ್ಬ ಪ್ರತಿಷ್ಠಿತ ನಾಯಕ ಮತ್ತು ಶಾಸಕರಾಗಿರೋರು ಜನಾರ್ದನ್ ರೆಡ್ಡಿ ಅವರು, ಅವ್ರ ಮನೆತನಕ್ಕೆ ಹೋಗಿ ಗಲಾಟೆ ಮಾಡಿ ಅವ್ರ ಹೇಳಿಕೆಗೂ ಇದಕ್ಕೂ ಎಷ್ಟೊಂದು ಹೊಂದಾಣಿಕೆ ಇದೆ ನೋಡಿ. ಸುಟ್ಟು ಬಿಡ್ತೀನಿ ಅಂತಕ್ಕಂಥ ಮಾತು ಯಾಕಾಗಿರ್ಬಾರ್ದು? ಈಗ SP ಅವ್ರ ಹೇಳಿಕೆ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೊಡೆದಾಕಿದ್ದಾರೆ. ಒಂದಕ್ಕೆ ಸಿಗರೇಟ್ ಕಿಡಿಯಿಂದ ಅಷ್ಟೊಂದ್ ದೊಡ್ಡ ಬೆಂಕಿ ಹತ್ಕೊಳ್ತದ? ಅರೆಸ್ಟ್ ಮಾಡಿದಾರಲ್ಲ, ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಇದಕ್ಕೆ ಎಲ್ಲಿ ಮತ್ತೆ ಒಂದಕ್ಕ ಎರಡು ಇದಾಗ್ತದ ಅಂತ ಅವ್ರ ಭಯದಿಂದ ಅವ್ರೇನೋ ಸರಿಯಾಗಿ ಹೇಳಿಕೆ ಮಾಡ್ತಿಲ್ಲ SP ಅವರು. ಈಗ ಜನಾರ್ದನ್ ರೆಡ್ಡಿ ಅವರು ಅದೇ ನೋವಿನಿಂದಾನೇ ಹೊರ ಬಂದಿಲ್ಲ ಅಂತದ್ರಲ್ಲಿ ಆ ತರ ಗ್ಲಾಸ್ ಹೊಡೆದು ಒಳಗಡೆ ಹೋಗಿ ರೀಲ್ಸ್ ಮಾಡ್ತಾರೆ, ಮತ್ತೆ ಕುಂತ್ಕೊಂತಾರೆ, ಅಷ್ಟೆಲ್ಲ ಮಾಡ್ತಾರ ಅಂದ್ರೆ ಏನ್ ಮಾಡ್ತಾ ಇತ್ತು ಈ ಇಲಾಖೆ? ಹೌದಲ್ವಾ? ನಿರ್ಜನವಾದ ಪ್ರದೇಶ ಅದೇನೋ ಅವ್ರೇನು ಬೇಕಾಬಿಟ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಅವ್ರ ಕನ್ಸು, ಅವ್ರ ಇರ್ತಕ್ಕಂಥ ಬಿಸ್ನೆಸ್ ಅವೆಲ್ಲ ಮಾಡ್ಲಿಕ್ಕೆ ಇದ್ದಿರ್ತಕ್ಕಂಥವು. ಗ್ಲಾಸ್ ಹೊಡೆದು ಸುಟ್ಟಿದ್ದಾರೆ, ಇಷ್ಟೆಲ್ಲ ಮಾಡೋದೇ ಮಾಮೂಲಿ ಹುಡುಗರಿಗೆ ಬರ್ತದ? ಸಣ್ಣ ಮಕ್ಳಿಗೆ ಬರ್ತದ? ಹೋಗ್ಲಿ, ರೀಲ್ಸ್ ಮಾಡೋರ್ ಇದ್ರೆ ರೀಲ್ಸ್ ಮಾಡ್ಕೊಂಡು ಬರ್ತಾರೆ, ಬೆಂಕಿ ಹಚ್ಚ ಕೆಲ್ಸ ಯಾಕೆ ಮಾಡ್ತಾರೆ? ಹೌದಾ? ಒಬ್ಬ ಶಾಸಕನಿಗೆ ಅಷ್ಟೊಂದು ಸುಟ್ಟು ಬಿಡ್ತೀನಿ, ನಿಮ್ಮನ್ನ ಸ್ಮ್ಯಾಶ್ ಮಾಡ್ತೀನಿ, ನಿಮ್ಮನ್ನ ನೋಡ್ಕೊಂತೀನಿ, ಅವ್ರ ಮನೆ ಅಂಗಳಕ್ ಬಂದ ಮಾತಾಡಿರ ಮತ್ ಇವೆಲ್ಲ ಅನುಮಾನಕ್ಕೆ ಪುಷ್ಟಿ ಕೊಡಂತವಿದಾವಲ್ಲ. ಈಗ ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಕ್ಕಂತ ಮಾತು ನಾವು ನಂಬ್ತೀವಲ್ಲ. ಇವಾಗ ಯಾರು ಯಾಕೆ ಬಿಜೆಪಿ ಅವರು ಇದು ಮಾಡ್ತಾರೆ? ಬಿಜೆಪಿ ಅವರು ಮೇಲೇನೆ ಅಲಿಗೇಷನ್ ಹೆಂಗ್ ಬರ್ತದೆ? ನಮ್ದ ನಾವು ಹಚ್ಕೊಂಡ್ಬಿಟ್ಟು ನಾವೇನು ಇದು ಮಾಡೋದಕ್ಕ, ನಾವು ಶಾಂತಿ ಕಾಪಾಡೋಣ ಆದಷ್ಟು ಮಟ್ಟಿಗೆ ಅಂತ ಹೇಳದ್ಬಿಟ್ಟು ಅವತ್ತ ನಾವೆಲ್ಲ ಸಭೆ ಮಾಡಿದಿವಿ. ನಮ್ದು ಏನಿತ್ತು ನಾವ್ ಹೇಳ್ಕೊಂಡಿವಿ. ಆದ್ರೆ ಇವತ್ತು ಏನ್ ಮತ್ತೆ ಮಾಡಿರೋದವ್ರು? ಮಾತೆತ್ತಿದ್ರೆ ಸತೀಶ್ ರೆಡ್ಡಿ ಮುಗಿಸ್ಬಿಡ್ತೀನಿ ಅಂತಾರ, ರಾಹುಲ್ ಅವ್ರನ್ನ, ಇವ್ರನ್ನ ನಿಮ್ಮನ್ನ ಸುಟ್ಟು ಬಿಡ್ತೀನಿ ಅಂತಾರ. ಏನಿದು ಇವ್ರ ಆಡೋ ಮಾತುಗಳು? ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತ ಶಾಸಕರು ಈ ರೀತಿ ಮಾತಾಡಿ ಒಂದು ತಿಂಗಳು ಮೇಲೆ ಆಗಿಲ್ಲ, ಇನ್ನು ತಿಂಗಳು ಒಳಗಡೆ ಇದೆ ಅಂತದ್ರಲ್ಲಿ ಈ ರೀತಿ ಮಾಡಿಸ್ತಾರ ಅಂತಂದ್ರೆ ಏನ್ ಅರ್ಥ? ಯಾರಾದ್ರೂ ಪ್ರಾಪರ್ಟಿ ಸುಖ ಸುಮ್ನೆ ಬೆಂಕಿ ಹಚ್ಕೊಂಡು ನಾವೇನ್ ಗುಲ್ಲಬ್ಸಕ್ ಆಗ್ತದ? ಅಂದ್ರೆ ಬೇಕು ಅಂತಾನೆ ಮಾಡಿರೋದು, ಈಗ ಅಸ್ತಿತ್ವಕ್ಕಾಗಿ ಮಾಡಿರೋದಂತ ಅನುಮಾನಕ್ಕೆ ದಾರಿ ಆಗಿದೆ ಇವಾಗ ನಮಗೆ. ಅವರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಕ್ಕಂಥದ್ದನ್ನ ನನಗೆ ಒಪ್ಕೊಂತೀನಿ. ಅವ್ರ ಎಷ್ಟು ನೋವಿನಲ್ಲಿದ್ದಾರೆ. ಇವತ್ತು ತನಿಖೆ ಮಾಡ್ತಕ್ಕಂತ
ಎಸ್ ಪಿ ಅವ್ರ ಹತ್ರ ಸಿಗರೋ ತುಂಡು ಬಿದ್ದಿದಾವೆ, ಒಳಗಡೆ ಹೋಗಿದ್ದಾರೆ. ಹ್ಮ್ ಅವ್ರು ಯಾರು ಅಮಾಯಕರು, ಹೆಂಗ್ ಅಮಾಯಕರಾಗ್ತಾರೆ ಬೆಂಕಿ ಹಚ್ಬೇಕಾದ್ರೆ? ಹ್ಮ್ ಹ್ಮ್ ಅಷ್ಟೊಂದು ದೊಡ್ಡದಾಗಿ ಕೆನ್ನಾಲಿಗೆ ಬೆಂಕಿ ಬೀಳತಾನ ಏನ್ ಮಾಡ್ತಿದ್ರು ಇವ್ರು? ಹ್ಮ್ ಮೇಡಮ್ ಈಗ ನೋಡಿ ಹಿಡಿದಿದ್ದಾರೆ ಅವ್ರನ್ನ, ಹಿಡಿದು ಈಗಿನ್ನ ತನಿಖೆ ನಡೆದಿದೆ. ಹ್ಮ್ ಅವ್ರ ಅನ್ಬನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಹ್ಮ್ ರೆಡ್ಡಿ ಸರ್ ಅವರು ಕರೆಕ್ಟ್ ಇದೆ ಅವ್ರದ್ದು. ಹ್ಮ್ ಮೇಡಮ್ ಈಗ 73 ಕೋಟಿ ರೂಪಾಯಿ ಖರ್ಚು ಮಾಡಿ ಅಷ್ಟು ದೊಡ್ಡ ಲೇಔಟ್ ನಲ್ಲಿ ಮನೆ ಕಟ್ಟಿರ್ತಾರಂದ್ರೆ CCTV ಯಾಕೆ ಇರ್ಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಯಾಕೆ ಇಟ್ಟಿರ್ಲಿಲ್ಲ ಅನ್ನುವಂತ ಒಂದ್ ಪ್ರಶ್ನೆ ಬರುತ್ತೆ. ಅದೇ ಏನಾಗಿದೆ ನನಗ್ ಗೊತ್ತಿಲ್ಲ. ಇವತ್ತು ನಾನು ಅದ್ರದ್ದೆಲ್ಲ ನೋಡ್ದೆ, ಎಲ್ಲದಕ್ಕೂ ಇರ್ತಾರೆ. 24 ತಾಸು ಕಾಯಕ್ಕಾಗ್ತದೆ ಹೇಳ್ರಿ? ಇವಾಗ ಅಷ್ಟೊಂದು ಕಟ್ಟಿದ್ಮೇಲೆ CC ಕ್ಯಾಮ್ರಾಗಳು ಇರ್ತವೆ, ಹೋಗಿರ್ತಾರೆ, ಎಲ್ಲ ಆಗಿರ್ತವೆ. ಆದ್ರೆ ಏನೋ ಒಂದು ನಿರ್ಜನ ಪ್ರದೇಶನ ಹೋಗಿರ್ತವೆ ಹುಡುಗರು ಅಂತ ಅವ್ರು ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಹೌದು, ಅಷ್ಟೊಂದು ಬೆಂಕಿ ಹತ್ತತನ ಈ ಇಲಾಖೆಯವ್ರು ಏನ್ ಮಾಡ್ತಾರೆ? ಪೊಲೀಸ್ ಇಲಾಖೆಯವರು ಈಗ ಯಾವ್ದು ಎಲ್ಲ ಅಲ್ಲರಿ, ಅಲ್ಲಮ್ಮ, ಮನೆ ಮುಂದೆ ಇಷ್ಟು CC ಕ್ಯಾಮ್ರಾ ಇರ್ಬೇಕಾದ್ರೆ ಆ ಸರ್ಕಲ್ ಇಂದ ಮನಿತನ ಪೊಲೀಸರ ಎದುರಿಗೆ, SP ಅವ್ರ ಎದುರಿಗೆ, DSP ಎದುರಿಗೆ ತಳ್ಕೊಂಡು ಬಂದು ಅವ್ರು ಅಂಗಳದಾಗೆ ಗಲಾಟೆ ಮಾಡಿದವ್ರು. ಇನ್ನು CC ಕ್ಯಾಮ್ರಾ ಇದ್ರೆ ಹೊಡಿದೇ ಇರ್ತಾರ? ಅಲ್ಲ, ಈಗ ಬೇಕು ಅಂತಲೇ ಇವರೇ ಬೆಂಕಿ ಹಚ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಳಕ್ ನಾಟಕ ಆಡ್ತಿದ್ದಾರೆ ಅಂತ. ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಕಟ್ಸ್ಬಿಟ್ಟು ಮಾಡ್ಲಿಂಗ್ ಇದಂತ ಮಾಡಿ ಅವ್ರ ಕನಸುಗಳು ಬೇರೆನೆ ಇತ್ತು. ಅಂತದಕ್ಕೆ ಇವ್ರ ಹೆಂಗ್ ಬೆಂಕಿ ಹಚ್ತಾರೆ? ಅಲ್ಲ, ಈ ಹಿಂದೆ ಹೇಳಿದ್ರಲ್ವಾ ನಾ ಬೆಂಕಿ ಹಚ್ತೀನಿ ಅನ್ನುವಂತ ಹೇಳಿಕೆ ಇತ್ತಲ್ಲ, ಹೆಂಗೂ ಅವ್ರ ಮೇಲೆ ಬರುತ್ತೆ ಅನ್ನುವಂತ ವಿಚಾರನೂ ಇರ್ಬೋದಲ್ಲ. ತನಿಖೆ ಮಾಡ್ತಾರಲ್ಲೇ, ಈ ಸಿಕ್ಕಿದವರಲ್ಲ ಅವ್ರೆ ಕೇಳ್ರ ಅಂತೇಳಿ ಪೊಲೀಸ್ ಇಲಾಖೆಗೆ ಎಷ್ಟು ಜನ ಹುಡುಗರು ಹಿಡಿದಿದಾರಲ್ಲ ಅವ್ರನ್ನ ಕೇಳ್ರಿ, ಗೊತ್ತಾಗ್ತದೆ ಯಾರು ಬೆಂಕಿ ಹಚ್ಚಿಕೊಂಡು. ಸುಖ ಸುಮ್ಮನೆ ಆಸ್ತಿಗಳಿಗೆ ಬೆಂಕಿ ಹಚ್ಚಿಬಿಟ್ಟು ಊಹಾಪೋಹ ಮಾಡಕ್ ಆಗುತ್ತಾ ಇದು? ತನಿಖೆ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಮತ್ತೆ ಇನ್ನೊಂದ್ ಕಡೆ ಏನೋ ಸಂಬಳ ಕೊಟ್ಟಿಲ್ಲ ಸೆಕ್ಯೂರಿಟಿ ಗಾರ್ಡ್ ಗಳಿಗೆ, ಹಂಗಾಗಿ ಅವ್ರ ಕೆಲ್ಸಕ್ ಬರ್ತಾ ಇಲ್ಲ ಅಂತ ಏನೋ ಸೆಕ್ಯೂರಿಟಿ ಗಾರ್ಡ್ ಅವ್ರು ಹೇಳಿದಾರಂತೆ. ಇಲ್ಲಮ್ಮ, ನನಗೆ ಅವ್ ಯಾವ ಗಮನಕ್ಕೆ ಬಂದಿಲ್ಲ ನನಗೆ ಇಷ್ಟು ಮೈನ್ಯೂಟ್. ಯಾಕಂದ್ರೆ ನಾನು ನೋಡ್ದೆ, ಪೇಪರ್ ಅಲ್ಲಿ ನೋಡ್ದೆ. ನಾನು ಅಲ್ಲಿ ಕೆಲವೊಂದು ನಮ್ಮಲ್ಲಿ ಫೋನ್ ಮಾಡಿದಾಗ, ಇಲ್ಲ ಈ ತರ ಆಗಿದೆ ಅಣ್ಣ, ಬಾಳ ಬೇಜಾರಾಗಿದ್ದಾರೆ. ಹಿಂಗ ಯಾವುದು ಊಹಾಪೋಹಗಳು ಇವೆಲ್ಲ ಹುಟ್ಟತಾವ ಅಲ್ಲಿ ಇರ್ತಕ್ಕಂಥದ್ದು. ಈಗ ಯಾರಾದ್ರೂ ಸ್ವಂತ ಮನೆ ಬೇಕಿಚ್ಕೊಂಡು ನನ್ ಸುಡ್ತು ಅಂತ ಹೇಳ್ಕೊಳಕ್ ಆಗತ್ತಾ? 1000, 1200, ಲಕ್ಷಾಂತರ ರೂಪಾಯಿ ಇದ್ ಮಾಡಿ ಅವ್ರು ಅದರಿಂದ ಬೇಕಾದಷ್ಟು ಕನ್ಸ್ ಕಂಡ್ಕೊಂಡಿದ್ರು, ಎಲ್ಲ ಮಾಡಿದ್ರು, ಒಳ್ಳೆ ಐಡಿಯಾಗಳು ಇದ್ವು, ಅವ್ರದೇ ಆದಂತ ಆಸ್ತಿ. ಏನೋ ಒಂದು ಆಗಿರ್ತದೆ. ಈ ಹುಡುಗರು ಗ್ಲಾಸ್ ಅಲ್ಲಮ್ಮ, ಏನ್ ಇರ್ಲಿಕ್ಕಿಲ್ಲ, ಹೋಗ್ಲಿ, ನೀವ್ ಹೇಳೋ ಮಾತಿಗೆ ಬರೋದಾಗ್ತದೆ. ಗ್ಲಾಸ್ ಹೆಂಗ್ ಹೊಡೆದ್ ಒಳಗ್ ಹೋದ್ರು? ಅಷ್ಟು ಧೈರ್ಯ ಮಕ್ಳಿಗೆ ಹೆಂಗ್ ಬರ್ತದೆ? ಹೌದು. ಅವ್ ಮಕ್ಳು ಇಷ್ಟು ಓಡಾಗ್ತಿದಾರ, ಹಿಡಿದಾರ ಅಂತ ಹೇಳ್ದಾರಲ್ಲ, ಆ ಮಕ್ಕಳು ಹೆಂಗ್ ಅದಾರ ನೋಡ್ತೀರಾ ನೀವು? ಕೇಳ, ತನಿಖೆಯಿಂದ ಹೊರ ಬರ್ತತ್ತಲ್ಲ. ಅಂದ್ರೆ ಪೊಲೀಸ್ ಇಲಾಖೆಯವರು ಕಾಂಗ್ರೆಸ್ನ ಕೈಗೊಂಬೆ ಆಗಿದಾರ ಅಂತ ಹಂಗಾರೆ? ಅಕ್ಷರಾಂಶ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು, ಮೇಲೆ ಗಾಂಜಾ, ಆಫೀಮು, ಮಟ್ಕ, ಇಸ್ಪೆಟ್ಟು ಇವೆಲ್ಲ ಆಗ್ತಾ ಇದೆ. ಬಳ್ಳಾರಿನಲ್ಲಿ ಪಾನ್ ಶಾಪ್ಗಳಲ್ಲಿ ಮಕ್ಕಳ ಕೈಗೆ ಸಿಗ್ತಕ್ಕಂತ ಗಾಂಜಾ ಸಿಗ್ತಾ ಇದೆ ಅಂತಂದ್ರೆ ಎಷ್ಟ್ರ ಮಟ್ಟಿಗೆ ಇರ್ಬೋದು? ಅವ್ರನ್ನ ಒಳಪಡಿಸ್ಲಲ್ಲ. ಏನ್ ಸಿಕ್ಕಿದಾರಲ್ಲ ಅವ್ರನ್ನ ಒಳಪಡಿಸಿ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಮಕ್ಕಳು ಹೆಂಗ್ ಗಾಂಜಾ ತಗೊಂತವೆ ಅನ್ನೋದು. ಅಲ್ಲೊಂದು ಕುಟುಂಬಗಳು ಎಷ್ಟು ಗೋಳಾಡ್ತಿದ್ದಾರೆ ತಂದೆ ತಾಯಿಗಳಂತಂದ್ರೆ ನಿಜವಾಗ್ಲು ಬಹಳ ಹಳ್ಳ ಹಿಡ್ದೋಗಿದೆ. ಅಲ್ಲೆಲ್ಲ ಬಳ್ಳಾರಿ ಅಲ್ಲ, ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಬಳ್ಳಾರಿ ರೀತಿನೇ ಆಗೋಗಿದೆ. ಎಲ್ಲಾ ಕಡೆ ಗಾಂಜಾ, ಆಫೀಮು, ಎಲ್ಲಾ ಅಕ್ರಮ ದಂಧೆಗಳು ಏನಿದೆ ಸರ್ಕಾರದಲ್ಲಿ. ಈಗ ಜನಾರ್ದನ್ ರೆಡ್ಡಿ ಅವ್ರ ಮಧ್ಯೆ ಮತ್ತೆ ಶ್ರೀರಾಮುಲು ಅವ್ರ ಮಧ್ಯನೂ ಕೂಡ ಒಳ ಜಗಳ ಇದೆ, ನಮ್ಗೆಲ್ರಿಗೂ ಗೊತ್ತಿರುವಂತದ್ದು, ಸಾಕಷ್ಟು ಚರ್ಚೆ ಆಗಿದೆ. ಅವರು ಯಾಕೆ ಮಾಡಿರ್ಬಾರ್ದು ಅನ್ನುವಂತ ಒಂದ್ ವಿಚಾರ ಬರುತ್ತೆ ಮೇಡಮ್. ಏನ್ ಮಾತಾ ಅಂತ ಆಡ್ಬೇಕಮ್ಮ? ನಾನ್ ಹೆಂಗ್ ನೀ ಕೇಳೋ ಪ್ರಶ್ನೆಗೆ ನಾನ್ ಏನ್ ಹೇಳ್ದೆ ನಿಮ್ಗೆ? ಅಲ್ಲ, ಶ್ರೀರಾಮುಲು ಅವ್ರು ನೋಡಮ್ಮ, ಜಗಳ ಆದ್ರೆ ಒಂದು ಬರ್ತದೆ, ಇದಾಗ್ತದೆ. ಇಷ್ಟೊಂದು ಇದಕ್ ದೀರ್ಘಕ್ ಹೋಗೋದಿಲ್ಲ. ಅವ್ರವ್ರ ಜಗಳ ಆದ್ರೆ ಏನ್ ಜಗಳ ನನ್ಗಂತ ಅರ್ಥ ಆಗ್ತಾ ಇಲ್ಲ. ಏನೋ ಇರ್ತವೆ, ಮನುಷ್ಯ ಆದ್ಮೇಲೆ ಒಂದು ಮನ್ಸಿರ್ತದೆ, ಆಡ್ಬೇಕಾಗ್ತದೆ ಅಲ್ವಾ? ಅದನ್ನ ದೊಡ್ಡದಕ್ಕೆ ಹೋಲಿಸ್ಬಿಟ್ಟು ಅವ್ರಿಬ್ರು ನಡುವೆ ಸರಿಗಿಲ್ಲ, ಅವ್ರು ಜಗಳ ಆಡ್ತಾರೆ, ಅವ್ರಿಬ್ರು ಹಂಗೆ ಜಗಳ ಆಡ್ತಿದ್ರಂತಂದ್ರೆ ಇವತ್ತು ಆ ಜಗಳದಲ್ಲಿ ಇವತ್ತು ಬಂದ್ ನಿಂತ್ಕೊಂಡು ಗೆಳೆಯನ್ನ ರಕ್ಷಣೆ ಮಾಡಿದವ್ರೆ ಶ್ರೀರಾಮ್ ತಾನೆ. ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿರೋರು ಅವ್ರೇ ತಾನೆ, ಅಣ್ಣ ತಮ್ಮರು ಅವ್ರೆಲ್ಲ.
ಹಾ, ಜೋಡಿ ಎತ್ತುಗಳ ಜೊತೆಯಾಗೆ ಇದಾರೆ ಹಾಗಾದ್ರೆ. ಇದಾರಮ್ಮ, ಚೆನ್ನಾಗಿದೆ ಸಂಬಂಧ. ಏನೇನು ಹೇಳ್ತಾರೆ, ಕಲ್ಪನೆ ಮಾಡ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಒಳ್ಳೆ ಓಕೆ ಸಂಬಂಧನೇ ಇದೆ. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಒಂದ್ ಕಡೆ ಕಾಂಗ್ರೆಸ್ನವರು ಮೊನ್ನೆ ಅವಾಜ್ ಹಾಕಿರ್ತಾರೆ, ನಾನ್ ಸುಟ್ಟು ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಹೆಂಗಿರ್ತೀಯ ನೋಡೇ ಬಿಡ್ತೀನಿ ನೀನು ಬಳ್ಳಾರಿಯಲ್ಲಿ ಅನ್ನುವಂತ ರೀತಿ ಧಮ್ಕಿ ಹಾಕಿರ್ತಾರೆ. ಆದ್ರೆ ಈಗ ಹೇಳ್ತಾ ಇದ್ದಾರೆ ಬಹುಶಃ ಕಾಂಗ್ರೆಸ್ನವರೇ ಮಾಡಿರ್ಬೋದು. ಯಾಕಂದ್ರೆ ಇಲ್ಲಿ ನಾವು ಕೂಡ ಗಮನಿಸಬೇಕಾಗಿರುವಂತ ವಿಚಾರ, ಒಂದ್ ಕಡೆ ಅಪ್ರಾಪ್ತರು ಹೋಗಿದ್ರೆ ಅಷ್ಟು ದೊಡ್ಡ ಮನೆಯನ್ನ ಹೆಂಗ್ ಹೊಡಿತಾರೆ, 5-6 ಜನ ಕಿಟಕಿ ಬಾಗಿಲುಗಳು ಯಾಕೆ ಹೊಡಿತಾರೆ ಅವರು ಅನ್ನೋಂತ ಒಂದು ಪ್ರಶ್ನೆ ಬರುತ್ತೆ. ಗೊತ್ತಿಲ್ಲ, ಈ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಕೂಡ ಈಗಾಗಲೇ ಅಪ್ರಾಪ್ತರನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಇದ್ರ ಹಿಂದೆ ಯಾರಿದ್ದಾರೆ, ಬೆಂಕಿ ಹಚ್ಚಿದವ್ರು ಯಾರು, ನಿಜವಾಗ್ಲೂ ಬ್ಯಾನರ್ ಪಾಲಿಟಿಕ್ಸ್ ಇನ್ನೂ ಕೂಡ ಮುಂದುವರಿತಾ ಇದೆಯಾ ಅನ್ನುವಂತ ವಿಚಾರವನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಈ ಎಲ್ಲಾ ವಿಚಾರಗಳು ಬಳ್ಳಾರಿ ಜನರ ನೆಮ್ಮದಿಯನ್ನಂತೂ ಕಿತ್ಕೊಂಡಿರುವಂತದ್ದು ಅಕ್ಷರಶಃ ನಿಜ ಆಗಿರುವಂತದ್ದು. ಬಳ್ಳಾರಿಯಲ್ಲಿ ದಿನ ದಿನಕ್ಕೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಬೆಂಕಿ ಪ್ರಕರಣ, ಬ್ಯಾನರ್ ಪ್ರಕರಣ ಇನ್ನೇನ್ ಮಾಸ್ ಹೋಗುತ್ತೆ ಅನ್ನೋಷ್ಟೊತ್ತಿಗೆ ಈ ರೀತಿ ಆಗಿದೆಯಲ್ಲ ಅನ್ನುವಂತ ರೀತಿಯಲ್ಲಿ ಜನರಿಗೂ ಕೂಡ ಒಂದಿಷ್ಟು ಏನಿದು ಅಂತ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಇದು ಈ ಕ್ಷಣದ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.